ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಿಸುವ ನಮ್ಮೆಲ್ಲರ ಕನಸು ನನಸಾಗುವ ದಿನ ಬಂದೇ ಬಿಟ್ಟಿತು. ಅಯೋಧ್ಯೆಯು ಸುಮಾರು 500 ವರ್ಷಗಳ ಇತಿಹಾಸವನ್ನೊಳಗೊಂಡಿದೆ. ಅಯೋಧ್ಯೆಯನ್ನು ಶ್ರೀರಾಮನ ಪೂರ್ವಜರಾದ ವೈವಸ್ವತ್ಮನು ಎನ್ನುವರು ಸ್ಥಾಪಿಸಿದರು. ಇಲ್ಲಿಂದ ಮಹಾಭಾರತದ ಯುದ್ಧ ಮುಗಿಯುವವರೆಗೂ ಸೂರ್ಯವಂಶದ ಆಳ್ವಿಕೆಯಲ್ಲೇ ಇತ್ತು. ಈ ವಂಶದ ಕೊನೆಯ ರಾಜನಾದ ಬೃಹತ್ಫಲ್ ಅರ್ಜುನನ ಮಗನಾದ ಅಭಿಮನ್ಯುವಿನಿಂದ ಹತಗೊಂಡನು. ತದನಂತರ ಅಯೋಧ್ಯೆಯ ಕಡೆಗೆ ಗಮನ ಹರಿಸಲಾರದ ಕಾರಣ ಅಯೋಧ್ಯೆ ನಗರವು ಅವನತಿ ಹತ್ತಿರ ಸಾಗುತ್ತಿತ್ತು. ಒಂದು ದಿನ ವಿಕ್ರಮಾದಿತ್ಯ ರಾಜನು ಬೇಟೆಯಾಡುತ್ತಾ ಅಯೋಧ್ಯೆ ಕಡೆಗೆ ಬರುತ್ತಾನೆ. ಅಲ್ಲಿ ಸರಯೂ ನದಿಯ ದಂಡೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುತ್ತಿರುತ್ತಾನೆ. ಆಗ ಅವನಿಗೆ ಏನೋ ಪ್ರಕಾಶಮಾನವಾದ ತೇಜಸ್ಸು ಕಾಣುತ್ತದೆ. ಆದರೆ ಅವನು ಎಲ್ಲ ಕಡೆಗೂ ಹುಡುಕಿದರೂ ಏನೂ ಸಿಗುವುದಿಲ್ಲ. ಅಲ್ಲಿ ಬಂದ ಸಾಧು ಸಂತರು ಅವನಿಗೆ ಇದು ಶ್ರೀರಾಮನ ಜಾಗ ಎಂದು ಹೇಳುತ್ತಾರೆ. ಅದನ್ನರಿತ ಅವನು ಅಲ್ಲಿ ಕಪ್ಪು ಕಲ್ಲಿನ 84 ಕಂಬಗಳನ್ನೊಳಗೊಂಡ ಸುಂದರವಾದ ರಾಮನ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. 11ನೇ ಶತಮಾನದಲ್ಲಿ ಕನೌಜದ ರಾಜ ಜಯಚಂದ ದೇವಸ್ಥಾನದಲ್ಲಿ ಕೆತ್ತಲಾಗಿದ್ದ ರಾಜ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ಆ ಜಾಗದಲ್ಲಿ ತನ್ನ ಹೆಸರನ್ನು ಕೆತ್ತಿಸಿ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುತ್ತಾನೆ. ನಂತರ ಬೇರೆ ಬೇರೆ ದೇಶಗಳ ರಾಜರಿಂದ ದಾಳಿಗಳು ನಡೆಯುತ್ತಲೇ ಬಂದವು. 14ನೇ ಶತಮಾನದವರೆಗೆ ಅಯೋಧ್ಯೆಯನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. 1527-28ರಲ್ಲಿ ಮೊಘಲರ ದೊರೆ ಬಾಬರನ ಆದೇಶದಂತೆ ಮೀರ್ ಬಾಕಿರ್ ಖಾನ್ ರಾಮ ಮಂದಿರವನ್ನು ತೆರವುಗೊಳಿಸಿ 1528ರಲ್ಲಿ ಮಸೀದಿಯನ್ನು ನಿರ್ಮಿಸಿದನು. ಇದಾದ ನಂತರ ಬಂದಂಥ ಅಕ್ಬರ್ ಮತ್ತು ಜಹಾಂಗೀರ್ ಕಾಲದಲ್ಲಿ ಮಸೀದಿಯ ಅಕ್ಕಪಕ್ಕ ಉಳಿದ ಜಾಗವನ್ನು ಹಿಂದೂಗಳಿಗೆ ನೀಡಲಾಗಿತ್ತು. ರಾಮನ ಪೂಜೆಗೂ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಅವರ ನಂತರ ಬಂದ ಕ್ರೂರಿ ಆಡಳಿತಗಾರ ಔರಂಗಜೇಬನು ಮಸೀದಿಯನ್ನು ಮತ್ತಷ್ಟು ದೊಡ್ಡದು ಮಾಡಿ ಬಾಬರಿ ಮಸೀದಿ ಎಂದು ಹೆಸರಿಟ್ಟನು. ಇದನ್ನೆಲ್ಲ ಸಹಿಸದ ಹಿಂದೂ ಪರಿಷತ್ ಹಾಗೂ ಸಂಘಟನೆಗಳು ಕೊನೆಗೆ 1853ರಲ್ಲಿ ಮೊದಲ ಬಾರಿಗೆ ರಾಮ ಜನ್ಮಭೂಮಿಯ ವಿವಾದವನ್ನು ನಡೆಸುತ್ತವೆ. ಅಷ್ಟರಲ್ಲಿ ಬ್ರಿಟಿಷರ ಆಡಳಿತ ಪ್ರಾರಂಭವಾದದ್ದರಿಂದ ಅವರು ಅದನ್ನು ಹೆಚ್ಚು ಪರಿಗಣಿಸುವುದಿಲ್ಲ. ಆದರೂ ಬೆಂಬಿಡದೆ ಮಾಡಿದ ಹೋರಾಟದಿಂದ 1859ರಲ್ಲಿ ಒಳಗೆ ಮುಸ್ಲಿಮರಿಗೆ ಹಾಗೂ ಹೊರಗಡೆ ಹಿಂದೂಗಳಿಗೆ ಪೂಜೆ ಮಾಡಲು ಬ್ರಿಟಿಷ್ ಸರ್ಕಾರ ಆದೇಶ ನೀಡುತ್ತದೆ. 1885ರಲ್ಲಿ ಮಹೇಂದ್ರ ರಘುವರ್ ದಾಸ್ ಮಸೀದಿ ಹತ್ತಿರ ದೇವಸ್ಥಾನ ನಿರ್ಮಾಣಕ್ಕೆ ಡಿಸ್ಟ್ರಿಕ್ಟ್ ಕೋರ್ಟ್ ಮೆಟ್ಟಿಲೇರುತ್ತಾರೆ. ಆದರೆ 300 ವರ್ಷಗಳ ಇತಿಹಾಸವಿರುವ ಜಾಗೆ ಇದು ಎಂದು ಅದನ್ನು ಕೋರ್ಟ್ ಪರಿಗಣಿಸುವುದಿಲ್ಲ. 1949 ಡಿಸೆಂಬರ್ 22ರಂದು ಮಸೀದಿಯಲ್ಲಿ ಶ್ರೀರಾಮನ ಮೂರ್ತಿಯು ಸಿಗುತ್ತದೆ. ಅದು ಆ ಮಸೀದಿಯ ಮಧ್ಯಭಾಗದಲ್ಲಿ ಗುಂಬಜದ ಕೆಳಗಡೆಯೇ ಸಿಗುತ್ತದೆ. ಇದನ್ನು ಕಂಡ ಹಿಂದೂ ಜನಗಳು ನಮ್ಮ ರಾಮನು ಇಲ್ಲೇ ಇದ್ದಾನೆ, ಇದು ನಮ್ಮ ಜಾಗ ಎಂದು ಹೇಳತೊಡಗಿದರು. ಆದರೆ ಮುಸ್ಲಿಮರು ಇದನ್ನು ಯಾರೋ ತಂದು ಇಟ್ಟಿದ್ದಾರೆ ಎಂದು ಹೇಳಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದರು. ಡಿಸೆಂಬರ್ 23, 1849ರಲ್ಲಿ ಎರಡೂ ಪಂಗಡದವರು ಎಫ್ಐಆರ್ ದಾಖಲಿಸುತ್ತಾರೆ. ಎಫ್ಐಆರ್ ನಂಬರ್ 167/49. ಇದು ಮೊದಲನೇ ಎಫ್ಐಆರ್ ಆಗಿರುತ್ತದೆ. ಇದಾದ ಮೇಲೆ ದಂಗೆಯ ಪ್ರಭಾವದಿಂದ ವಿವಾದಿತ ಜಾಗೆ ಎಂದು ಬೀಗ ಹಾಕಲಾಗುತ್ತದೆ. 1984ರಲ್ಲಿ ಹೋರಾಟವನ್ನು ಮತ್ತೆ ಶುರು ಮಾಡುತ್ತಾರೆ. ವಿಶ್ವ ಹಿಂದೂ ಪರಿಷತ್ ಒಂದು ಸಮಿತಿ ರಚಿಸಿ ಮಸೀದಿ ಜಾಗದಲ್ಲಿ ದೇವಸ್ಥಾನಕ್ಕೆ ಅವಕಾಶ ಕೇಳಿತು. 2 ವರ್ಷಗಳ ಸತತ ಪ್ರಯತ್ನದಿಂದ 1986 ಫೆಬ್ರವರಿ 1ರಂದು ಶೇಜಾಬಾದ್ ಕೋರ್ಟ್ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ನೀಡಿ ಎಂದು ಆದೇಶ ನೀಡಿತು. ಹಿಂದೂ ಪರವಾದ ಮತಗಳನ್ನು ಗಳಿಸಬೇಕೆಂದು ರಾಜೀವ್ ಗಾಂಧಿ ಸರ್ಕಾರ ಆದೇಶ ಹೊರಡಿಸಿದ 40 ನಿಮಿಷಗಳಲ್ಲಿ ಮಸೀದಿಯ ಬೀಗ ತೆಗೆಯಿಸಿದರು. ಇದನ್ನು ಡಿಡಿ ಚಾನೆಲ್ನಲ್ಲಿ ಲೈವ್ ಪ್ರಸಾರ ಮಾಡಲಾಯಿತು. ನನಗೆ ವೋಟ್ ಕೊಡಿ, ನಾನು ರಾಮರಾಜ್ಯವನ್ನು ಮತ್ತೆ ಸ್ಥಾಪಿಸುತ್ತೇನೆ, ನಾನು ಹಿಂದೂ ಅಂತ ಹೆಮ್ಮೆ ಇದೆ ಎಂದು ರಾಜೀವ್ ಗಾಂಧಿ ಹೇಳಿರುತ್ತಾರೆ. 1989ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ, ಗೃಹ ಮಂತ್ರಿ ಬೂಟಾ ಸಿಂಗ್ ಮತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ND ತಿವಾರಿ ಇವರ ಉಪಸ್ಥಿತಿಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಆಯಿತು. ಇದೆಲ್ಲ ಆದ ನಂತರ ಬೋಫುಟ್ಸ್ ಹಗರಣದ ಹಿನ್ನೆಲೆಯಿಂದ ರಾಜೀವ್ ಗಾಂಧಿ ಸರ್ಕಾರ ಸೋಲನ್ನು ಅನುಭವಿಸಬೇಕಾಯಿತು. ನಂತರ ಬಿಜೆಪಿ ಸಪೋರ್ಟರ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಪ್ರಧಾನಮಂತ್ರಿ ಆಗುತ್ತಾರೆ. ಆಗ ಬಿಜೆಪಿ ಸೀಟ್ ಸಂಖ್ಯೆ 2ರಿಂದ 88ಕ್ಕೆ ಏರುತ್ತದೆ. ಅಡ್ವಾಣಿಯವರು ಅಯೋಧ್ಯೆಗಾಗಿ ಸೋಮನಾಥದಿಂದ 10,000 ಕಿಲೋಮೀಟರ್ ರಥಯಾತ್ರೆ ಶುರು ಮಾಡಿದರು. ಇದನ್ನು ಬಿಹಾರದ ಸಮಷ್ಟಿಪುರದಲ್ಲಿ ಲಾಲೂ ಸರ್ಕಾರವು ತಡೆದು ಅಡ್ವಾಣಿ ಅವರನ್ನು ಬಂಧಿಸಲಾಗುತ್ತದೆ. 1991ರ ಚುನಾವಣೆ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರನ್ನು LTT ಉಗ್ರರು ಹತ್ಯೆಗೈಯುತ್ತಾರೆ. ಇವರ ಹತ್ಯೆಯ ನಂತರ ಕಾಂಗ್ರೆಸ್ ಸರ್ಕಾರ ಗೆದ್ದು PV ನರಸಿಂಹರಾವ್ ಅವರು ಪ್ರಧಾನಿಯಾಗುತ್ತಾರೆ. UP ಸರ್ಕಾರದ ಕಲ್ಯಾಣ್ ಸಿಂಗ್ ರವರು ಮಂದಿರ ಆಂದೋಲನಕ್ಕೆ ಸಹಾಯ ಮಾಡುತ್ತಿದ್ದರು. 1992 ಡಿಸೆಂಬರ್ 5ರಂದು ರಾತ್ರಿ ಅಟಲ್ಜಿ ಅವರು ನೀಡಿದ ಒಂದಷ್ಟು ಭಾಷಣದ ತುಣುಕನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. सुप्रीम कोर्ट ने जो फैसला किया है उसका मैं ये चाहता हूं, वो कार सेवा रोकता नहीं है। सचमुच में सुप्रीम कोर्ट ने हमें अधिकार दिया है कि हम कार सेवा करें।
अयोध्या में सर्वोच्च न्यायालय के किसी निर्णय की अवहेलना नहीं होगी। कार सेवा करके सर्वोच्च न्यायालय के निर्णय का सम्मान किया जाएगा, उस पर आचरण किया जाएगा। नुकीले पत्थर निकले, उन पर तो कोई नहीं बैठ सकता। तो जमीन को समतल करना पड़ेगा, बैठने लायक बनाना पड़ेगा। यज्ञ का आयोजन होगा, मैं नहीं जानता कल वहां क्या होगा। मेरे अयोध्या जाने की इच्छा थी, मगर मुझे कहा गया तुम दिल्ली जाओ और मैं आदेश का पालन करूंगा। लेकिन मैं देख रहा कि सर्वोच्च न्यायालय में मामला है। सर्वोच्च न्यायालय ने अपना एक ऑब्जर्वर नियुक्त किया हुआ है। रोकने का तो सवाल ही नहीं। 1992 ಡಿಸೆಂಬರ್ 6ರಂದು ಮಧ್ಯಾಹ್ನ ಹಿಂದೂ ಸಂಘಟನೆಗಳ ಕರಸೇವಕರು ಗುಂಬಜನ್ನು ಧ್ವಂಸಗೊಳಿಸಿದರು. ದೊಡ್ಡ ದೊಡ್ಡ ನಾಯಕರು ಇದರಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿಯಾದ PV ನರಸಿಂಹರಾವ್ ಅವರು ಅಂದು ಎಲ್ಲಿಯೂ ಹೊರಗಡೆಯೇ ಹೋಗದೆ ತಮ್ಮ ಮನೆಯಲ್ಲಿಯೇ ಕುಳಿತು ಬಿಟ್ಟರು. ಬಾಬರಿ ಮಸೀದಿ ಧ್ವಂಸಗೊಂಡ ನಂತರ ಯುಪಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಸರ್ಕಾರದ ಆಳ್ವಿಕೆಗೆ ಸಹಿ ಹಾಕಿದರು. ಜಸ್ಟಿಸ್ ಮನಮೋಹನ್ ಸಿಂಗ್ ಲಿಬ್ರನ್ ನೇತೃತ್ವದಲ್ಲಿ ಆಯೋಗ ರಚಿಸಲಾಯಿತು. ಇವರು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಜಡ್ಜ್ ಆಗಿದ್ದರು. ಇವರಿಗೆ 3 ತಿಂಗಳ ಕಾಲಾವಕಾಶ ಕೊಡಲಾಗಿತ್ತು. ಅದು 48 ಬಾರಿ ವಿಸ್ತರಣೆಗೊಂಡಿತು. 17 ವರ್ಷಗಳ ನಂತರ ಆಯೋಗ 900 ಪುಟಗಳ ಬೃಹತ್ ವರದಿಯನ್ನು ಸಲ್ಲಿಸಲಾಯಿತು. 2009ರಲ್ಲಿ ಅಂದಿನ ಪ್ರಧಾನಿಯಾದ ಮನಮೋಹನ್ ಸಿಂಗ್ ರವರಿಗೆ ಈ ವರದಿಯನ್ನು ಸಲ್ಲಿಸಿದರು. ಅದಕ್ಕೆ ಅವರ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ SU ಖಾನ್, ಸುಧೀರ್ ಅಗರ್ವಾಲ್, DU ಶರ್ಮಾ ಇವರ ತೀರ್ಪಿನಲ್ಲಿ 2.77 ಎಕರೆ ಭೂಮಿಯಲ್ಲಿ 3 ಭಾಗಗಳನ್ನು ಮಾಡಿ ಒಂದು ಭಾಗವನ್ನು ರಾಮಲಲ್ಲಾ ಟ್ರಸ್ಟ್, ಒಂದು ಭಾಗವನ್ನು ನಿರ್ಮೋಹಿ ಅಖಾಡಕ್ಕೆ, ಇನ್ನೊಂದು ಭಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ ನೀಡಲಾಯಿತು. ಎಲ್ಲ ಪಂಗಡಗಳು ಇದನ್ನು ಒಪ್ಪದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ. ನಂತರ 2011ರಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ ತೀರ್ಪನ್ನು ತಡೆಯುತ್ತದೆ. 2017ರಲ್ಲಿ ಈ ವಿವಾದವನ್ನು ಹೊರಗಡೆ ಇತ್ಯರ್ಥ ಮಾಡಿಕೊಳ್ಳಿ ಎಂದು ತೀರ್ಪನ್ನು ನೀಡುತ್ತದೆ. ಆದರೆ ಹೊರಗಡೆ ಇತ್ಯರ್ಥವಾಗದ ಕಾರಣ ಮತ್ತೆ ಕೋರ್ಟ್ಗೆ ಹೋಗಬೇಕಾಯಿತು. 2019 ಆಗಸ್ಟ್ 1ರಿಂದ ಪ್ರತಿದಿನ ವಿಚಾರಣೆ ಮಾಡಿ 2019 ಅಕ್ಟೋಬರ್ 16 ಅಂತ್ಯವಾಯಿತು. ವಾದ ವಿವಾದಗಳನ್ನು ಪರಿಗಣಿಸಿ ಕೊನೆಗೆ ಸುಪ್ರೀಂ ಕೋರ್ಟ್ ಪಂಚ ನ್ಯಾಯಮೂರ್ತಿಗಳನ್ನೊಳಗೊಂಡ ಮುಖ್ಯ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ್ ಅವರ ನೇತೃತ್ವದಲ್ಲಿ ಒಪ್ಪಿಸಿತು. ನವೆಂಬರ್ 9, 2019ರಲ್ಲಿ ಮಹತ್ವದ ತೀರ್ಪನ್ನು ನೀಡಿದರು. 2.77 ಎಕರೆ ಜಾಗವನ್ನು ಶ್ರೀರಾಮನಿಗೆ ಹಾಗೂ 5 ಎಕರೆ ಜಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ ಬೇರೆ ಕಡೆ ಜಾಗ ನೀಡಲಾಯಿತು. ಇದರ ನಂತರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ಥಾಪಿಸಿದರು. 2020 ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದರು. 2022ರವರೆಗೂ ದೇವಸ್ಥಾನದ ಕಟ್ಟಡ ನಿರ್ಮಾಣ ಕಾರ್ಯಕ್ರಮವನ್ನು 18,000 ಕೋಟಿ ವೆಚ್ಚದಲ್ಲಿ ನಿರ್ವಹಿಸಿತು. ಈಗಿನ ಕೇಂದ್ರಾಡಳಿತ ಸರ್ಕಾರವು ನಮ್ಮೆಲ್ಲರ ಕನಸನ್ನು ನನಸು ಮಾಡಿದೆ. ರಾಮ ಜನ್ಮ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಮಹಾಭಾಗ್ಯಶಾಲಿಗಳು. ಕೊನೆಗೂ ರಾಮನು ಅಯೋಧ್ಯೆ ಮಂದಿರದ ಒಳಗಡೆ ಬಾಲರಾಮನ ರೂಪದಲ್ಲಿ ಕುಳಿತು ಭಕ್ತರ ಆಸೆಯನ್ನು ನೆರವೇರಿಸಿದ್ದಾನೆ. ಕೊನೆಗೂ ನಮ್ಮ ಪ್ರಯತ್ನ ಸಫಲವಾಯಿತು. ಬೋಲೋ ಶ್ರೀರಾಮಚಂದ್ರ ಕೀ ಜೈ.